ಡಿಸಿಎಂ ಆದ ಬಳಿಕ ತವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ. ನೂತನ ಡಿಸಿಎಂಗೆ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ. ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕೈ ನಾಯಕರ ತಯಾರಿ. ಆದಿವಾಸಿ ವ್ಯಕ್ತಿ ಮೇಲೆ ಕರಡಿ ಭೀಕರ ದಾಳಿ. ಎಚ್ಡಿ ಕೋಟೆಯ ಬಳ್ಳೆ ಅರಣ್ಯದಲ್ಲಿ ಕರಡಿ ಅಟ್ಟಹಾಸ. ಕರಡಿ ದಾಳಿಗೆ ತತ್ತರಿಸಿದ ಆದಿವಾಸಿಗಳು. ನಂಜನಗೂಡಿನ ಹುಲ್ಲಹಳ್ಳಿ ಬಸ್ ನಿಲ್ದಾಣದಲ್ಲಿ ದುರಂತ. ಕೆಎಸ್ಆರ್ಟಿಸಿ ಚಾಲಕನ ನಿರ್ಲಕ್ಷ್ಯಕ್ಕೆ ಬಾಲಕನ ಕೈ ಕಟ್. ಚಾಲಕ ಮತ್ತು ಡಿಪೋ ಮ್ಯಾನೇಜರ್ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ. ನೀಟ್ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಸಿಜೆಪಿ ಪ್ರತಿಭಟನೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ನೀಡುವಂತೆ ಪ್ರತಿಭಟನಾಕಾರರ ಆಗ್ರಹ. ನೀಟ್ ಅಕ್ರಮಕ್ಕೆ ತಾರ್ಕಿಕ ಅಂತ್ಯ ಬೇಕು ಎಂದು ಸಿಜೆಪಿ ಪಟ್ಟು. ನಂಜನಗೂಡಿನಲ್ಲಿ ಹನುಮ ಜಯಂತಿ ಸಂಭ್ರಮ. ಕೇಸರಿ ಬಣ್ಣದಲ್ಲಿ ಮಿಂದೆದ್ದ ಹನುಮ ಭಕ್ತರು. ಶಾಂತಿಯುತ ಆಚರಣೆಗೆ ಖಾಕಿ ಹೈ ಅಲರ್ಟ್. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ತುಮಕೂರಿಗೆ ಇಂದು ನೂತನ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಮಿಸ್ತಾ ಇದ್ದು ಜಿಲ್ಲೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಭೇಟಿ ನೀಡಿದ ಡಿಸಿಎಂ ಪರಮೇಶ್ವರ್ ಅವರನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಇನ್ನು ಬಳಿಕ ಹಿರಿಯ ನಾಯಕ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ತೆರಳಿದ ಡಿಸಿಎಂ ಪಕ್ಷದ ಹಿರಿಯ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ವಿಶೇಷ ಏನಪ್ಪಾ ಅಂತ ಅಂದ್ರೆ ಸಾರ್ವಜನಿಕರನ್ನ ಹಾಗೂ ಕಾರ್ಯಕರ್ತರನ್ನ ಹೊರಗಿಟ್ಟು ಮುಚ್ಚಿದ ಬಾಗಿಲಿನ ಹಿಂದೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬೆನ್ನಲ್ಲೇ ಈ ಉಭಯ ನಾಯಕರ ಭೇಟಿ ಕಾಂಗ್ರೆಸ್ ಪಾಳೆಯದಲ್ಲಿನ ಆಂತರಿಕ ಚರ್ಚೆಗಳಿಗೆ ನಾಂದಿ ಹಾಡಿದ್ದು, ಪರಮೇಶ್ವರ್ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಒಟ್ಟಾರೆಯಾಗಿ ಈ ಭೇಟಿಯು ತುಮಕೂರಿನ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ವದ ರಾಜಕೀಯ ಬದಲಾವಣೆಗಳಿಗೆ ಸೂಚನೆ ಆಗಿದೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಆದಿವಾಸಿ ವ್ಯಕ್ತಿ ಮೇಲೆ ಕರಡಿಯೊಂದು ದಾಳಿ ಮಾಡಿದ್ದು ಆದಿವಾಸಿ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಳ್ಳೆ ಸಮೀಪದ ಅರಣ್ಯದಲ್ಲಿ ನಡೆದಿದೆ. ಬಳ್ಳೆ ಹಾಡಿ ಸಮೀಪದ ಒಡಕನವಾಳ ಆದಿವಾಸಿ ಗುಂಪಿನವರು ಕಾಡಿನ ಕಿರು ಉತ್ಪನ್ನಗಳನ್ನು ಸಂಗ್ರಹಿಸಲು ಅರಣ್ಯದೊಳಗೆ ತೆರಳಿದ್ರು. ಈ ವೇಳೆ ಏಕಾಏಕಿ ಅಲ್ಲಿಗೆ ಬಂದ ಕರಡಿ ದಾಳಿ ನಡೆಸಿದ್ದ ಪರಿಣಾಮ ಆದಿವಾಸಿಗಳ ಗುಂಪು ಭಯಭೀತರಾಗಿ ಚೆದರಿ ಹೋಗಿದೆ. ಈ ಹಠಾತ್ ದಾಳಿಯ ಸಂದರ್ಭದಲ್ಲಿ ಉಪೇಂದ್ರ ಎಂಬುವರು ಕರಡಿಗೆ ಸಿಲುಕಿದ್ದು ಅವರ ಮುಖ, ತಲೆ ಮತ್ತು ಕೈಕಾಲುಗಳಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಕೂಡಲೇ ಎಚ್ಚೆತ್ತುಕೊಂಡ ಉಳಿದ ಆದಿವಾಸಿಗಳು ಜೋರಾಗಿ ಕೂಗಾಡಿ ಕರಡಿಯನ್ನ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಘಟನೆಯ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಯ ನೆರವಿನೊಂದಿಗೆ ಗಾಯಾಳು ಉಪೇಂದ್ರ ಅವರನ್ನ ಸರಗೂರಿನ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಅರಣ್ಯದ ಅಂಚಿನಲ್ಲಿ ವಾಸಿಸುವ ಜನರ ಮೇಲೆ ಪ್ರಾಣಿಗಳ ದಾಳಿ ಪ್ರಕರಣಗಳು ಮರುಕಳಿಸ್ತಾ ಇದ್ದು ಇಲಾಖೆಯು ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಬಾಲಕ ತನ್ನ ಒಂದು ಕೈಯನ್ನ ಕಳೆದುಕೊಂಡಿರುವ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ತರಗನಹಳ್ಳಿ ಗ್ರಾಮದ ಮಹದೇವ ಸ್ವಾಮಿ ಎಂಬ ಬಾಲಕ ತನ್ನ ಒಂದು ಕೈಯನ್ನ ಕಳೆದುಕೊಂಡು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಜೂನ್ 4ರಂದು ಬಸ್ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬಾಲಕನ ಕೈ ಮೇಲೆ ಬಸ್ಸಿನ ಚಕ್ರ ಹರಿದಿದೆ. ಈ ಘಟನೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ರೈತ ಮುಖಂಡರು ಮೈಸೂರಿನ ವಿಭಾಗೀಯ ಸಾರಿಗೆ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ.
ನೀಡಿದ್ದಾರೆ. ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ತಪ್ಪಿತಸ್ಥ ಬಸ್ ಚಾಲಕ ಮತ್ತು ಹುಲ್ಲಳ್ಳಿ ಡಿಪೋ ಮ್ಯಾನೇಜರ್ ಅನ್ನ ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ಬಾಲಕನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಸಾರಿಗೆ ಇಲಾಖೆ ಭರಿಸುವುದರ ಜೊತೆಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರ ಸಾರಿಗೆ ವಿಭಾಗದ ನಿಯಂತ್ರಣಾಧಿಕಾರಿ ಜಗದೀಶ್ ಬಾಲಕನ ಚಿಕಿತ್ಸಾ ವೆಚ್ಚ ಭರಿಸುವ ಮತ್ತು ಚಾಲಕನ ಅಮಾನತು ಮತ್ತು ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿದ್ದಾರೆ. ನಾವು ವ್ಯವಸಾಯ ಮಾಡ್ತಾ ಇರೋದು, ನಮಗೆ ಜಮೀನು ಇಲ್ಲ, ಕೂಲಿ ಕಾರ್ಮಿಕ ಮಾಡ್ಕೊಂಡು ಗೀಕ ಮಾಡ್ತಾ ಇರೋದು, ಜೀವನ ಮಾಡ್ತಾ ಇರೋದು. ಆದರೆ ಇವನ್ನ ತಗೊಂಡೋಗಿ ಸ್ವಲ್ಪ ಜೀವನ ಮಾಡೋಕ್ಕೆ ಸಲುವಾಗಿ ತಗೋಗಿ ಹುಲ್ಲಳ್ಳಿ JSSಗೆ ಕನ್ನಡ ಮೀಡಿಯಮಿಗೆ ಸೇರಿಸಿದ್ವಿ. ಹಿರಿಯವನು ಓದ್ತಿದ್ದ, ಮೊದಲೇ ಅಲ್ಲಿ ಊರಲ್ಲೇ ಓದ್ತಿದ್ದ, ನಮ್ಗೆ ದುಡ್ಡು ಕಾಸು ಇಲ್ಲದೆ ಈ ಸ್ಕೂಲ್ ಗೌರ್ಮೆಂಟ್ ಸ್ಕೂಲೇ ಓದ್ತಿದ್ದೆ. ಹಿರಿಯವನು ಒಬ್ಬ ತರಗನಹಳ್ಳಿ, ಹುಲ್ಲಳ್ಳಿ ಹೋಬಳಿ ನಲ್ಗೋಡು ತಾಲೂಕು. ಯಾವತ್ತು ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದು? ಈಗ 3 ದಿನದಲ್ಲಿ ಆಗಿರೋದು. ಅದರಿಂದ ನಾವು ಇವನು ಹೋಗಿ ಹೋಗಿದ್ದು ಸ್ಕೂಲ್ಗೆ ಹೋಗಿದ್ದು ಬರಬೇಕಾದ್ರೆ ಬಸ್ ಸ್ಟ್ಯಾಂಡ್ ಬಂದಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಂದಾಗ ಬಸ್ಸು ನಮ್ಮ ಕಡೆಗೆ ಬರೋಕ್ಕೆ ಬಂದಿದೆ, ನಲ್ಲಗೂಡು ಕಡೆಯಿಂದ ಬಂದು ಬರಬೇಕಾದ್ರೆ ಇವರು ಬಸ್ ಹತ್ತಕ್ಕೆ ಹೋಗಿದಾರಲ್ಲ, ಹುಡುಗರು ಕಂಡ್ರೂ ಅವರು ಬಸ್ಸ ನಿಲ್ಲಿಸಿಲ್ಲ. ಬಂದಿದ್ದಾರಲ್ಲ, ಇವರು ಏನೋ ತಾಗ್ಬಿಟ್ಟು ಕೆಳಗಡೆ ಬಿದ್ದಿದ್ದಾನೆ. ಅವನು ಬಿದ್ದಿದ್ದವನ ಮೇಲೆ ಬಸ್ಸು ಚಕ್ರ ಹತ್ತಿಸ್ಕೊಂಡು ಮುಂದ್ಗಡೆ ಹೋಗಿ, ಆಗ ನಮ್ಮೂರವರು ಯಾರೋ ನಮ್ಮ ಸಂಬಂಧಿಕರು ಹೆಂಗಸ್ಗಳು ನನ್ನ ಗಂಡು ಹೋಯ್ತು ಅಂದ್ಬಿಟ್ಟು ಬಾಯಿ ಬಡ್ಕಂಡ ಮೇಲೆ ಇವನು ನೋಡಿರೋದು. ಅದು ನೋಡಾದ ಮೇಲೂ ಅವನ್ನ ರಕ್ಷಣೆ ಮಾಡಿಲ್ಲ. ಒಂದು ಹಾಸ್ಪಿಟ್ಲಿಗೆ ಕರ್ಕೋದಾಗಲಿ, ಒಂದು ಏನೇ ಒಂದು ಅವನಿಗೆ ಬಟ್ಟೆ ಸುತ್ತದಾಗಲಿ, ರಕ್ತ ನಿರ್ಬಾರ್ದ ಮಾಡೋದಾಗಲಿ ಏನೂ ಮಾಡಿಲ್ಲ. ಕೈ ಹಿಂಗೆ ಹಿಡ್ಕೊಳ್ಳೋ ಅಂದ್ಬಿಟ್ಟು ಹಿಡೋ ಮತ್ತು ಇದು ಮಾಡಿದ್ದಾರೆ ಹೊರತು ಅಲ್ಲಿ ಕಂಡಕ್ಟ್ರೇ ಆಗಲಿ, ಅಲ್ಲಿ TCನೇ ಆಗಲಿ ಯಾರೂ ಅವನ್ನ ರಕ್ಷಣೆ ಮಾಡಿಲ್ಲ. ಅದು ನಮ್ಮ ಕಡೆಯವರೇ ತಗೊಬಂದು ಹುಲ್ಲಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಬಂದಿದ್ದಾರೆ. ಅಲ್ಲಿ ಒಬ್ಬರು ಡಾಕ್ಟ್ರಿಲ್ಲ, ಒಂದು ಆಂಬ್ಯುಲೆನ್ಸ್ ಇಲ್ಲ. ಹೇಗಿದೆ ಪೊಸಿಷನ್ ಹೋಯ್ತು, ಅವ್ನ ಪೊಸಿಷನು ಕೈ ಕಟ್ ಮಾಡಿದ್ದಾರೆ? ಕೈ ಕಟ್ಟ ಆಗೋಯ್ತು ಬೆಳಿಗ್ಗೆ. ಆಗ ಇಮ್ಮಿಡಿಯೇಟಾಗಿ ತಗೊಬಂದು ಕೃಷ್ಣ ಹಾಸ್ಪಿಟ್ಲಿಗೆ ತಗೊಬರೋಗಟ್ಟ ಅಲ್ಲಿ ಎಲ್ಲ ನೋಡ್ಬಿಟ್ಟು ಹರಿಪ್ರಸಾದನವರು ಇದು ಆಗಲ್ಲಪ್ಪ ಮೈಸೂರು ತಗೋ ಹೋಗೋನಗಟ್ಟ ಅಲ್ಲೇ ಆಂಬ್ಯುಲೆನ್ಸ್ ಮಾಡಿ ಅವರದನ್ನೇ ಇಮ್ಮಿಡಿಯೇಟಾಗಿ ಮೈಸೂರು ತಗೊಬಂದು ಬರೋ ಗಂಟ ಬ್ಲಡ್ ಎಲ್ಲ ಹೊಟ್ಟೋಗಿತ್ತು. ಆಗ ಡಾಕ್ಟ್ರ್ ಅಂದರು ಬ್ಲಡ್ ಹೊಟ್ಟೋಗ್ಬಿಟ್ಟದ, ನಾವು ಸ್ವಲ್ಪ ಪೇಷೆಂಟ್ನ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನೀವೆಲ್ಲ ಸಿಗ್ನೇಚರ್ ಆಗೋಡಿ ಅಂದ್ಬಿಟ್ಟು ಬ್ಲಡ್ ಎಲ್ಲ ಕಟ್ಟಿ ಜ್ಞಾನೋಪರ ಮಟ್ಟಿಗೆ 5 ಗಂಟೆ ರಾತ್ರಿಗೆ ಜ್ಞಾನ ಬಂತು ಅವನಿಗೆ. ಆಗ 5 ಗಂಟೆ ಮೇಲೆ 9:30ಗೆ ಅವನ್ನ ಆಪ್ರೇಷನ್ ತಗೋದು. ನೋಡಪ್ಪ, ನಾವು ಗ್ಯಾರಂಟಿ ಪೇಷೆಂಟ್ನೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಕೈ ಹೋಯ್ತಾ ಅಂದ್ಬಿಟ್ಟು ನಮ್ಮ ಕೈಲೆಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು 9:30ಗೆ ಆಪ್ರೇಷನ್ ತಗೋರು. నేను ತಗೊಂಡೋಗಿ ಸಂಧ್ಯೆ 6 ಗಂಟೆ ಕೊಟ್ಟರು. ಇದು ಡ್ರೈವರ್ನ ಭಾಳ ನಿರ್ಲಕ್ಷ್ಯ ಅಂತ. ಡ್ರೈವರ್ ಬಾರ್ದು ನಿರ್ಲಕ್ಷಣೀಯ ಹಾಗೆಲ್ಲ ಮಾಡಿ ಎಲ್ಲ ನರ ಎಲ್ಲ ಜೋಡಿಸಿ ಇದು ಮಾಡಿರೋ ಗಟ್ಟ ಅದು ಸಂದವರೆಗಟ್ಟು ಇರಲಿಲ್ಲ. ಎಲ್ಲ ಬ್ಲಡ್ ಎಲ್ಲ ಈಚೆ ಬಂದ್ಬಿಟ್ಟು 10-12 ಬ್ಲಡ್ ಗ್ರೂಪ್ ಕೊಟ್ಟಿದ್ರು, ಈ ಒಂದು ಚೂರು ಇರಲಿಲ್ಲ ಅಲ್ಲಿ. ಆಗ ಅವರು ರಾತ್ರಿ 11 ಗಂಟೆ ರಾತ್ರಿಯಲ್ಲಿ, ನೋಡಪ್ಪ ನಾವು ನಿಮ್ಮ ಹುಡುಗನ್ನ ಬೆಳಿಗ್ಗೆ 6 ಗಂಟೆಗೆ ಆಪ್ರೇಷನ್ ಮಾಡಿ ರಟ್ಟನ್ನು ತಗದೆ ಹೋದರೆ ಬೆಳಿಗ್ಗೆ 10-11 ಗಂಟೆ ನಿಮ್ಮ ಹುಡುಗನ್ನ ಗ್ಯಾರಂಟಿನ ಕೊಡೋಕ್ಕಾಗಲ್ಲ, ಇಲ್ಲ ನಿಮ್ಗೆ ಹುಡುಗ ಬೇಕಾ ಇಲ್ಲ ರಟ್ಟ ಬೇಕಾ ಅಂತ ಹೇಳಗಂಟ. ನಮಗೆ ನೋಡಿ, ನಮ್ಮ ಮಗನ ಭವಿಷ್ಯ ಹಾಳಾಯಿತು. ಅವನ ಜೀವನ ಪೂರ್ತಿ ಅವನು ಮುಂದೆ ಏನಾಗಲ್ಲ, ಅವನ ಭವಿಷ್ಯ ಹೆಂಗೆ ಕಟ್ಕೊಳ್ಳೋಣ ಅಲ್ಲಿ ಹೊರಗಟ್ಟ ನಮ್ಗೆ ಇದು ಮಾಡಿಕೊಡಿ. ಆಮೇಲೆ ನನ್ನ ಮಗ ಅಂತೆಲ್ಲ ಸಾವಿರಾರು ಮಕ್ಕವ ಇಂಥ ನಿರ್ಲಕ್ಷ್ಯನೇ ಯಾರೂ ಮಾಡಬಾರ್ದು, ಯಾವ ಅಧಿಕಾರಿನೂ ಮಾಡಬಾರ್ದು. ಸಾವಿರಾರು ಮಕ್ಕಳಿಗೆ ಆಮೇಲೆ ಇನ್ನು ಈಗ ಒಂದು 2 ತಿಂಗಳಲ್ಲಿ ನಮ್ಮ ಹುಡುಗಿಗೆ ಇದೇ ರೀತಿ ಬಸ್ನವರೇ ಇದೇ ರೀತಿ ಮಾಡಿ ಕೈ ಟಾರ್ಚರ್ ಆಗಿದೆ. ಅದು 8ನೇ ಕ್ಲಾಸ್ ಹುಡುಗಿನಿ. ಇವಾಗ ಇಲ್ಲಿವರೆಗಂಟ 2.5 ಲಕ್ಷ ಆಗಿದೆ ಸರ್. 2 ದಿವಸಕ್ಕೆ 2.5 ಲಕ್ಷ ದುಡ್ಡು ಆಗಿದೆ. ಅಲ್ಲಿ ದುಡ್ಡು ಪ್ರಶ್ನೆ ಕೇಳ್ತಾ ಇಲ್ಲ. ನನ್ನ ಮಗನ ಭವಿಷ್ಯ ಸರ್ಕಾರಕ್ಕೆ ನನ್ನ ಜೀವನಾಂಶ, ಅವನ ಮುಂದೆ ಅವನ ಭವಿಷ್ಯ. ನಾವು ಕೂಲಿ ಮಾಡ್ಕೊ ತಿನ್ನೋ ಅಂಥ ಜನ. ಈಗ ಹೊರಗಡೆ ನಾನು ಈಗ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರೆ ಈಗ ಅವರು ನಿರ್ಲಕ್ಷ್ಯ ಮಾಡ್ಕೊಂಡು, ಇಲ್ಲ ನಾನು ಆಸ್ಪತ್ರೆಗೆ ಸೇರಿಸಿದೆಯಪ್ಪ ಏನಾಗಿದೆ ಅಂತ ಡ್ರೈವರೇ ಆಗಲಿ TCನೇ ಆಗಲಿ ಡಿಪೋ ಮ್ಯಾನೇಜರ್ ಆಗಲಿ ಯಾರೂ ಬಂದು ನನ್ನನ್ನು ಇದು ಮಾಡಿಲ್ಲ. ಯಾರೋ ನಿಮ್ಮಂತೆಯವರು ಬಂದು ಆದಷ್ಟು ಆಗಲಿ ಅಂದ್ಬಿಟ್ಟು ಆದಷ್ಟು ಕೈ ಕೊಟ್ಟು ನನ್ನನ್ನು ಸೇರಿಸಿ ಹುಡುಗನ್ನ ಬದುಕಿಸ್ಕೊಟ್ಟಿದ್ದಾರೆ. ಇವತ್ತು ಐಸು ವಾರ್ಡ್ಲಿಯ ಇದರಲ್ಲೇ ಇರೋದು, ಅವನು ಕ್ರಿಟಿಕಲ್ಲೇ ಇರೋದು. ಇವತ್ತು ಬೆಳಿಗ್ಗೆ ಆಪ್ರೇಷನ್ ಆಗಿರೋದು, ಇನ್ಯಾರ್ಕ ಕಟ್ ಮಾಡಿದ್ದು.
ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವು ದೇಶದಾದ್ಯಂತ ವಿದ್ಯಾರ್ಥಿಗಳಲ್ಲಿ ಆಕ್ರೋಶದ ಕಿಚ್ಚು ಹಚ್ಚಿದ್ದು, ಈ ಹಿನ್ನೆಲೆ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ನೀಡಿರುವ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭಾರಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನಗರದ ಟೌನ್ ಹಾಲ್ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರೊಂದಿಗೆ ಮೈಸೂರಿನ ಹಲವು ಪ್ರಗತಿಪರ ಚಿಂತಕರು ಮತ್ತು ಸಂಘಟನೆಗಳ ಮುಖಂಡರು ಭಾಗವಹಿಸಿ ಚಳುವಳಿಗೆ ಸಾಥ್ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಯಲ್ಲಿನ ಲೋಪದೋಷಗಳು ಮತ್ತು ನೀಟ್ ಪರೀಕ್ಷೆಯ ಪಾರದರ್ಶಕತೆ ಇಲ್ಲದೆ ಇರುವುದನ್ನು ಖಂಡಿಸಿದ ಪ್ರತಿಭಟನಾಕಾರರು ಪತ್ರಿಕೆ ಸೋರಿಕೆಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾಂಕ್ರೋಚ್ ಜನತಾ ಪಾರ್ಟಿ ಹೋರಾಟಕ್ಕೆ ಜಯವಾಗಲಿ. ಜನತಾ ಚಳವಳಿ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಇದು ಒಂದು ರೀತಿ ಹೊಸ ಚಳವಳಿ. ಇದು ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನಿಲ್ಲ. ಈಗ ಯುವಜನರನ್ನು ಹೆಚ್ಚು ಕುರಿತಾಗಿರ್ತಕ್ಕಂಥದ್ದು. ಕೆಲವು ದಿನಗಳಲ್ಲೇ ಕೋಟ್ಯಾಂತರ ಜನ ಇದರ ಫಾಲೋವರ್ಸ್ ಆಗಿದ್ದಾರೆ. ಏನು ಅಂತಂದರೆ ದೇಶದ ಎಲ್ಲ ಭಾಗಗಳಲ್ಲೂ ಎಲ್ಲ ಸರ್ಕಾರಗಳು, ಕೇಂದ್ರ ಸರ್ಕಾರನೂ ಕೂಡ ಸೇರಿದಾಗೆ ಯುವಕರ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಸರ್ಕಾರಗಳು ಸೋತಿವೆ. ಅದು ವಿದ್ಯಾಭ್ಯಾಸದ ಅನೇಕ ಪರೀಕ್ಷಾ ಅಕ್ರಮಗಳಾಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳಾಗಿರ್ಬೋದು, ಅವು ಕೂಡ ವಿದ್ಯಾರ್ಥಿಗಳಿಗೆ ತಲುಪಿಲ್ಲ ಅಥವಾ ಯುವಕರಿಗೆ ತಲುಪಿಲ್ಲ. ಹಾಗಾಗಿ ಎಲ್ಲ ಘೋಷಣೆಗಳಾಗಿವೆ. ಹಾಗಾಗಿ ಬಜೆಟ್ನಲ್ಲಿ ಎಲ್ಲವನ್ನೂ ಕೂಡ ಅನೌನ್ಸ್ ಮಾಡ್ತಾರೆ. ಇದಕ್ಕೆ ಸಲುವಾಗಿ ಇಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಮೀಸಲಾಗಿ ಇಟ್ಟಿದ್ದೀವಿ, ಅವ್ರಿಗೆ ತರಬೇತಿಗೆ ಸಲುವಾಗಿ ಏರ್ಪಾಡು ಮಾಡ್ತಾಯಿದ್ದೀವಿ, ಉದ್ಯೋಗಕ್ಕೆ ಸಲುವಾಗಿ ಏರ್ಪಾಡು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಯಾವ ಸರ್ಕಾರಗಳು ಕೂಡ ವಿದ್ಯಾರ್ಥಿಗಳನ್ನು, ಯುವಜನರನ್ನು ಗಮನದಲ್ಲಿಟ್ಕೊಂಡು ತ್ವರಿತವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಸೋತಿವೆ. ಅದರಲ್ಲೂ ನೀಟ್ನಂಥ ಮೊದಲು ರಾಜ್ಯ ಮಟ್ಟದಲ್ಲೇ ಪರೀಕ್ಷೆಗಳು ನಡೀತಾ ಇತ್ತು, ಅಚ್ಚುಕಟ್ಟಾಗಿ ಇರ್ತಾಯಿದ್ವು, ಸಮಸ್ಯೆಗಳಿರಲಿಲ್ಲ. ಈಗ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೀಟ್ನಂಥ ಪರೀಕ್ಷೆಗಳನ್ನು ಏರ್ಪಾಡು ಮಾಡಿ ಅದರಲ್ಲಿ ಅಕ್ರಮಗಳಾಗಿವೆ, ಅದರಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಕೂಡ ತ್ವರಿತಗತಿನಲ್ಲಿ ಆಗಬೇಕು. ಮತ್ತು ಆ ಸಮಸ್ಯೆಯಿಂದಾಗಿ ಈಗ ನೀಟು ಈಗ ಪುನಃ 21ನೇ ತಾರೀಕು ಇಟ್ಕೊಂಡಿದ್ದಾರೆ. ನೀಟ್ ಪರೀಕ್ಷೆಯಾಗಿ ಅದನ್ನು ಪುನಃ ಫಲಿತಾಂಶ ಬಂದು ವಿದ್ಯಾರ್ಥಿಗಳೆಲ್ಲವೂ ಕೂಡ ಏನು ವೈದ್ಯಕೀಯ ಇನ್ನಿತರೆ ಕೋರ್ಸ್ಗಳಿಗೆ ಹೋಗಬೇಕಾಗಿದೆಯೋ ಅದೆಲ್ಲವೂ ಕೂಡ ಡಿಲೇ ಆಗ್ತಾಯಿದೆ. ತುಂಬ ಜನ ಅದು ಆಕಾಂಕ್ಷಿಗಳಿರ್ತಾರೆ. ಸೊ ಅದನ್ನು ಕಾದರೆ ಇನ್ನಿತರೆ ಏನು ಪ್ರವೇಶಾತಿಗೆ BSc ಅಥವಾ ಇನ್ನಿತರೆ ಏನು ಕೋರ್ಸ್ಗಳಿದೆಯಾ ಅದಕ್ಕೆಲ್ಲವೂ ಕೂಡ ಪ್ರವೇಶ ಮುಗಿದೋಗ್ತದೆ. ಈ ಥರದ ಆತಂಕದ ಸ್ಥಿತಿಯಲ್ಲಿ ಯುವಜನರು, ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಅವರು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನವನಿರ್ಮಾಣ ಕ್ರಾಂತಿಯ ರೀತಿಯಲ್ಲಿ ದೇಶದ ಎಲ್ಲ ಕಡೆ ಇವತ್ತು ವಿದ್ಯಾರ್ಥಿಗಳು, ಯುವಕರು ಸಂಘಟಿತರಾಗಿ ಸರ್ಕಾರವನ್ನು ಪ್ರಶ್ನಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಇದು ಪ್ರಾರಂಭ ಅಂತ ಅನ್ಕೊಂಡಿದ್ದೀನಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸರ್ಕಾರಗಳನ್ನು, ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವಂಥ ಒಂದು ಶಕ್ತಿ ಈ ಒಂದು ಚಟುವಟಿಕೆಯಿಂದ ಬರ್ತದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಮಸ್ಕಾರ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಸರ್ಕಾರಿ ಶಾಲೆ ಹಿಂದೆ ಮಳೆ ಬಂದ್ರೆ ಸಾಕು ಮಕ್ಕಳು ಬೆಂಚ್ ಬಿಟ್ಟು ಮೂಲೆ ಸೇರಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಸೋರ್ತಾ ಇದ್ದ ಮೇಲ್ಚಾವಣಿಯ ಕೆಳಗೆ ಪಾಠ ಕೇಳ್ತಾ ಇದ್ದ ಮಕ್ಕಳ ನೋವು ನೋಡಿ ಅದೇ ಗ್ರಾಮದ ಮಣ್ಣಿನ ಮಗನೊಬ್ಬ ಟೊಂಕ ಕಟ್ಟಿ ನಿಂತಿದ್ದು ಖಾಸಗಿ ಶಾಲೆಗಳೇ ನಾಚುವಂತೆ ಶಾಲೆಯನ್ನ ನವೀಕರಣ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ವಿಭಾಗದಲ್ಲಿ ಮುಖ್ಯ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ KP ಶಿವಕುಮಾರ್ ತಮ್ಮ ಜನ್ಮಭೂಮಿಯ ಋಣ ತೀರಿಸಲು ನಿರ್ಧರಿಸಿ ಅಕ್ಷರಶಃ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ತಮ್ಮ ತಂದೆ ತಾಯಿ ಜಯಮ್ಮ ಮತ್ತು ಪುಟ್ಟೇಗೌಡ ಅವರ ಹೆಸರಿನಲ್ಲಿ ಬರೋಬ್ಬರಿ 1,20,20,00,000 ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಶಾಲಾ ಕಟ್ಟಡವನ್ನ ಶಿವಕುಮಾರ್ ನಿರ್ಮಿಸಿಕೊಟ್ಟಿದ್ದಾರೆ. ಖಾಸಗಿ ಶಾಲೆಗಳಿಗೂ ನಾಚಿಸುವಂತಹ ಸುಸಜ್ಜಿತ ಕಟ್ಟಡದ ಜೊತೆಗೆ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳ ನೆರವಿನಿಂದ ಶಾಲೆಗೆ ಉಚಿತ ವಾಹನ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಇನ್ನು ಈ ಸೌಲಭ್ಯಗಳು ಗ್ರಾಮದ ಚಿತ್ರಣವನ್ನೇ ಬದಲಾಯಿಸಿದ್ದು, ಹಿಂದೆ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದ ಪೋಷಕರು ಈಗ ಅಚ್ಚರಿ ಪಡುವಂತೆ ಸರ್ಕಾರಿ ಶಾಲೆಯತ್ತ ಮಕ್ಕಳನ್ನ ಕರೆತರ್ತಾ ಇದ್ದು, ಶಿವಕುಮಾರ್ ಅವರ ಕಾರ್ಯಕ್ಕೆ ಈಗ ಇಡೀ ಗ್ರಾಮವೇ ಕೃತಜ್ಞತೆ ಸಲ್ಲಿಸ್ತಾ ಇದೆ.
ನಮ್ಮ ಶಿವಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನಮ್ಮ ಶಾಲೆ 38 ಮಕ್ಕಳನ್ನು ಒಳಗೊಂಡಂತೆ ಶಾಲೆಯ ಸ್ಥಿತಿ ಮಕ್ಕಳು ಮಳೆ ಬರ್ತಿತ್ತು, ನೀರು ತುಂಬ್ಕೊತಿತ್ತು, ಕುತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವರಾಗಿ ಬಂದು 1.5 ಕೋಟಿ ಹೆಚ್ಚಿಗಿಂತ ಶಾಲೆಗೆ ಬಿಲ್ಡಿಂಗನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಶಾಲೆ 150 ಮಕ್ಕಳನ್ನು ಗಡಿ ದಾಟ್ತಾ ಇದೆ. ಎಲ್ಲ ಸುತ್ತ ನಮ್ಮ ಕೇರ್ಪೇಟೆ ತಾಲೂಕಿನಿಂದ KR-ಪೇಟೆ, ಬಿಲ್ರಾಮ್ನಹಳ್ಳಿ, ಹೊಸವಳಲು, ಕೊಮ್ಮೇನಹಳ್ಳಿ ಎಲ್ಲ ಸ್ವಯಾರ್ಜಿತವಾಗಿ ಅವರೇ ಸುಧಾ ಈ ಶಾಲೆಯನ್ನು ನೋಡಿ ಒಂದು ಉನ್ನತೀಕರಣ ಸಮಿತಿ ಎಲ್ಲ ನೋಡಿ ಮಕ್ಕಳನ್ನು ಸ್ವಇಚ್ಛೆಯಿಂದ ಸೇರಿಸಿದ್ದಾರೆ. ನಮ್ಮ ಹಳೆ ಉನ್ನತೀಕರಣ ಸಮಿತಿಯಿಂದ ಶಿವಕುಮಾರ್ ಸರ್ ಇಂದ ಎಲ್ಲರೂ ಒಂದು ಸ್ವಯರ್ಜಿತವಾಗಿ ಗಾಡಿಯನ್ನು ಬಿಟ್ಟಿದ್ದಾರೆ. ಮಕ್ಕಳು ಈ ದಿನ ಎಲ್ಲರೂ ದಾಖಲಾತಿ ಆಗ್ತಿದ್ದಾರೆ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿ. 27ನೇ ಸಾಲಿನ ಶಾಲೆ ಎಲ್ಲ ಮಕ್ಕಳು ರಜದಲ್ಲಿದ್ದರು. ಈಗ ಪ್ರಾರಂಭೋತ್ಸವದ ದಿನ ಇವತ್ತು ನಾವು ಗ್ರಾಮದಲ್ಲಿ ಮಾಡ್ಕೊಂಡಿದ್ದು. STMC ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲರ ಪೋಷಕರ ಒಂದು ಸಮ್ಮುಖದಲ್ಲಿ ಈ ದಿನ ನಮ್ಮ ಶಾಲೆಗೆ ಮಕ್ಕಳುಗಳನ್ನು ನಾವು ಸ್ವಾಗತ ಮಾಡಬೇಕು ಅಂತ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ಕೊಂಡಿದ್ದೋ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಈ ಹಿಂದೆ ದಾಖಲಾತಿಯಲ್ಲಿ 38 ಮಕ್ಕಳಿತ್ತು. ಈ ಒಂದು ಶಾಲೆ ಮೊದಲು ಸ್ವಲ್ಪ ದುರಸ್ತಿಯಲ್ಲಿ ಇತ್ತು. ಇದನ್ನಂತ ಮನಗಂಡಂಥ ನಮ್ಮ ಗ್ರಾಮದ ನಿವೃತ್ತ ಮುಖ್ಯ ಅಭಿಯಂತರರು ಈ ಒಂದು ಶಾಲೆಗೆ ಸುಮಾರು 1.5 ಕೋಟಿಗೂ ಹೆಚ್ಚು ಹಣವನ್ನು ತಮ್ಮ ತಂದೆ ತಾಯಿ ಹೆಸರಲ್ಲಿ ಕೊಟ್ಟು ಈ ಒಂದು ಸುಸಜ್ಜಿತವಾದ ಶಾಲೆಯನ್ನು ಕಟ್ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರು ಸಹ ಇದ್ದಾರೆ. ಮತ್ತು ಇಲ್ಲಿ ಈ ಒಂದು ಶಾಲೆಗೆ ಎಲ್ಲ ರೀತಿಯ ಪೀಠೋಪಕರಣ, ಗ್ರಂಥಾಲಯ, ಸುಸಜ್ಜಿತವಾದ ಕಟ್ಟಡಗಳು, ಎಲ್ಲ ಥರದ ಸೌಲಭ್ಯಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ರಾತ್ರಿ ಶಾಲೆಯನ್ನು ಸಹ ಓಪನ್ ಮಾಡಿದ್ದಾರೆ. ಮತ್ತು ಈಗ ಶಾಲೆಯ ದಾಖಲಾತಿ ಸುಮಾರು 120 ಮಕ್ಕಳಿಗೂ ಸಹ ಹೆಚ್ಚು ದಾಖಲಾತಿಯನ್ನು ನಾವು ಹೊಂದ್ಕೊಂಡು ಸುತ್ತಮುತ್ತ ಹಳ್ಳಿಯಿಂದಲೂ ಸಹ ನಮ್ಮೂರ ಗ್ರಾಮ ಅಲ್ಲದೇ ಸುತ್ತಮುತ್ತ ಹಳ್ಳಿಯಿಂದ ಹೊಸವಳಲು, ಬಿದ್ರಾಮ್ನಹಳ್ಳಿ, ಈ ಥರ ಕೊಮ್ಮೇನಹಳ್ಳಿ ಹಲವಾರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಮಕ್ಕಳು ಸಹ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿ ಸುಸಜ್ಜಿತವಾದ ಕಟ್ಟಡ ಮತ್ತು ಶಿಕ್ಷಕರ ಒಂದು ಪಾಠ ಪ್ರವಚನಗಳನ್ನು ಕೇಳಲಿಕ್ಕೆ ಪೋಷಕರು ಸ್ವಇಚ್ಛೆಯಿಂದ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳುಗಳಿಗೆ ಒಂದು ಉಚಿತವಾದ ಬಸ್ ವ್ಯವಸ್ಥೆ ಮತ್ತು ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಸಹ ಉಚಿತವಾಗಿ ಮಾಡಿಕೊಡ್ಲಿಕ್ಕೆ ಗ್ರಾಮಸ್ಥರ ಬೆಂಬಲದೊಂದಿಗೆ ನಮ್ಮ ನಿವೃತ್ತ ಮುಖ್ಯ ಶಿಕ್ಷಕ ಶಿವಕುಮಾರ್ ಸರು ಎಲ್ಲ ರೀತಿಯ ಸರ್ವ ಪ್ರಯತ್ನವನ್ನು ಮಾಡಿ ಈ ಒಂದು ಶಾಲೆಯನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಭಿವೃದ್ಧಿನ ಮಾಡಬೇಕಂತ ಹೇಳಿ ಪಣ ತೊಟ್ಟು ಗ್ರಾಮಸ್ಥರ ಜೊತೆ ಕೈ ಜೋಡಿಸಿಕೊಂಡಿದ್ದಾರೆ. ಮಂಡ್ಯ ತಾಲೂಕಿನ ಮಾರದೇವನಹಳ್ಳಿಯ ಶ್ರೀ ಸತ್ಯ ಸಾಯಿ ಶಾರದಾ ನಿಕೇತನ ಗುರುಕುಲದಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದಿಂದ ಪ್ರೇರಿತವಾಗಿ ಇಲ್ಲಿ ವಿದ್ಯಾರ್ಥಿಗೊಂದು ಮರ ಎಂಬ ವಿನೂತನ ಪರಿಕಲ್ಪನೆಯನ್ನು ಜಾರಿಗೆ ತರಲಾಗಿದ್ದು, ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷ ಗೌರವ್ ಎಂ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಪರಿಸರ ಸಂರಕ್ಷಣೆಯ ಪಾಠವನ್ನ ಪ್ರಾಯೋಗಿಕವಾಗಿ ಕಲಿಯುತ್ತಾ ಇದ್ದಾರೆ. ಮಕ್ಕಳೆಂಬ ಸಸಿಗಳಿಗೆ ಮಾನವೀಯ ಮೌಲ್ಯಗಳೆಂಬ ನೀರೆರೆಯಬೇಕು ಎಂದು ಗೌರವ್ ಎಂಕೆ ಕರೆ ನೀಡಿದ್ರು. ಇನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊಂಗೆ, ಮಾವು, ಹಲಸು, ತೇಂಗಾದಂತಹ ಸಸಿಗಳನ್ನು ನೆಟ್ಟು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲೆಲ್ಲ ಪ್ರತಿದಿನ ನೀರೆರೆದು ಪೋಷಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದು, ಶಿಕ್ಷಣದ ಜೊತೆಗೆ ಪರಿಸರ ಕಾಳಜಿನ ಬೆಳೆಸ್ತಾ ಇರುವ ಈ ಗುರುಕುಲದ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ಗೌರವ್ ಅಂತ. ನಾನು ಈ ಸಂಸ್ಥೆ ಶ್ರೀ ಸತ್ಯಸಾಯಿ ಶಾರದಾ ನಿಕೇತನಂ ಗುರುಕುಲಂ ಮಾರದೇವನಹಳ್ಳಿ ಮಂಡ್ಯ ಇಲ್ಲಿ ಪ್ರಧಾನ ಪಾಲಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ವಿಶ್ವ ಪರಿಸರ ದಿನ 2026ರಂದು ನಮ್ಮಲ್ಲಿ ಹೊಸದಾಗಿ ಸೇರಿರ್ತಕ್ಕಂಥ 6ನೇ ಕ್ಲಾಸಿನ ಮಕ್ಕಳು ಹಾಗೂ ಪೋಷಕರು ಈ ವರ್ಷ ಯಾರು ಸೇರಿದ್ದಾರೆ, ಒಂದು ಆಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪರಿಸರ ದಿನದ ಕಾರ್ಯಕ್ರಮದ ಅಂಗವಾಗಿ ಒಂದು ಮಗು ಒಂದು ಸಸಿ, ಇದರಲ್ಲಿ 2 ವಿಶೇಷವಾಗಿರ್ತಕ್ಕಂಥ ಒಂದು ಅಂತರಾರ್ಥ ಇದೆ. ಏನಪ್ಪ ಅಂದರೆ, ಒಂದು ಸಸಿ ಹೇಗೆ ವರ್ಷಾನುಗಟ್ಟಲೆ ಬೆಳೆದು ಮರವಾಗಿ ಹಣ್ಣು ಕೊಟ್ಟು ನೆರಳನ್ನು ಕೊಡುತ್ತೆ, ಅದೇ ರೀತಿ ನಮ್ಮ ಗುರುಕುಲದಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮುಂದೆ ಅದೇ ರೀತಿ ಮರವಾಗಿ ನೆರಳು ಕೊಡ್ತಕ್ಕಂಥ ಮಕ್ಕಳಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರ ದಿನದಂದು ಒಂದು ಮಗು ಒಂದು ಸಸಿನ ನೆಡಲಿಕ್ಕೆ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದೊಂದು ವಿಶೇಷ ಕಾರ್ಯಕ್ರಮ. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವರ್ಷದಲ್ಲೂ ಸಹ ಆ ಮಗುವಿನ ಹಾಗೂ ಆ ಪೋಷಕರ ಜವಾಬ್ದಾರಿಯಾಗಿರುತ್ತೆ ಈ ಒಂದು ಸಸಿ. ಸೊ ದಿಸ್ ಈಸ್ ಒನ್ ಆಫ್ ದ ವಂಡರ್ಫುಲ್ ಇನಿಷಿಯೇಟಿವ್ ಫ್ರಮ್ ದ ಕ್ಯಾಂಪಸ್ ವಿಚ್ ವಿ ಹ್ಯಾವ್ ಇನಿಷಿಯೇಟೆಡ್ ಆನ್ ದಿಸ್ ಡೇ ಆಫ್ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ 2026. ನಮಸ್ತೆ.
ಗುಂಡ್ಲುಪೇಟೆಯ ಹಳೆ ಆಸ್ಪತ್ರೆ ಸಮೀಪ ಅಕ್ರಮವಾಗಿ ಸಾಗಿಸ್ತಾ ಇದ್ದ 35 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಪೊಲೀಸರು ವಾಹನ ಸಮೇತ ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಠಾಣಾ ನಿರೀಕ್ಷಕ ಎನ್ ಜಯಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ತಹಶೀಲ್ದಾರ್ ಕಚೇರಿಯ ಆಹಾರ ನಿರೀಕ್ಷಕರು ಪರಿಶೀಲನೆ ನಡೆಸಿ ವಶಪಡಿಸಿಕೊಂಡಿದ್ದು ಪಡಿತರ ಅಕ್ಕಿ ಎಂದು ದೃಢಪಟ್ಟಿದೆ. ಅಂದಾಜು 52,500 ರೂಪಾಯಿ ಮೌಲ್ಯದ ಅಕ್ಕಿ ಹಾಗೂ ಅಶೋಕ್ ಲೇಲ್ಯಾಂಡ್ ಸರಕು ಸಾಗಣೆ ವಾಹನವನ್ನ ಜಪ್ತಿ ಮಾಡಲಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದು ದಾಖಲಾಗಿದೆ. ಇನ್ನು ವಾಹನ ಮಾಲೀಕ ಹಾಗೂ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರಿತಾ ಇದೆ. ಇನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮುತ್ತುರಾಜ್ ಎಂ ಅವರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡವನ್ನು ಅಭಿನಂದಿಸಿದ್ದಾರೆ. ಮೈಸೂರಿನ ಮಾರುಕಟ್ಟೆಗಳಲ್ಲಿ ಮಾವು ಮತ್ತು ಹಲಸಿನ ಹಣ್ಣಿನ ನಡುವೆ ಈಗ ಕಡು ನೀಲಿ ಬಣ್ಣದ ಕಪ್ಪು ಸುಂದರಿ ಅಂದ್ರೆ ನೇರಳೆ ಹಣ್ಣುಗಳು ಎಲ್ಲರ ಗಮನ ಸೆಳೀತಾವೆ. ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕವಾದ ಈ ಹಣ್ಣಿಗೀಗ ಮೈಸೂರಿಗರಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಮಧುಮೇಹಗಳಿಗೆ ರಾಮಬಾಣವಾಗಿರುವ ನೇರಳೆ ಹಣ್ಣು ರಕ್ತದೊತ್ತಡವನ್ನ ನಿಯಂತ್ರಿಸಲು ಮತ್ತು ರಕ್ತವನ್ನ ಶುದ್ಧೀಕರಿಸಲು ಬಹಳಷ್ಟು ಸಹಕಾರಿ. ಇನ್ನು ಮಾರುಕಟ್ಟೆಗೆ ಬಂದ ಆರಂಭದಲ್ಲಿ ಕೆಜಿಗೆ 200 ರೂಪಾಯಿಗಳಿದ್ದ ನೇರಳೆ ಹಣ್ಣು ಇದೀಗ ಗ್ರಾಹಕರ ಕೈಗೆಟುಕುವ ಬೆಲೆಯಲ್ಲಿ ಅಂದ್ರೆ 80 ರಿಂದ 100 ರೂಪಾಯಿಗೆ ಲಭ್ಯವಿದೆ. ನಗರದ ಪ್ರಮುಖ ಮಾರುಕಟ್ಟೆಗಳಾದ ದೇವರಾಜ್ ಮಾರುಕಟ್ಟೆ, ಸಯ್ಯಾಜಿರಾವ್ ರಸ್ತೆ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮುಖ್ಯ ರಸ್ತೆ ಸೇರಿದಂತೆ ನಗರದ ಬೀದಿಗಳಲ್ಲಿ ನೇರಳೆ ಹಣ್ಣಿನ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇದೆ. ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ಸುತ್ತಮುತ್ತ ಪ್ರಕೃತಿ ದತ್ತವಾಗಿ ಬೆಳೆಯುವ ಈ ಹಣ್ಣುಗಳಿಗೆ ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದ ಆರಂಭದಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಇನ್ನು ಆರೋಗ್ಯ ಪ್ರಿಯರು ಈ ಜಂಬೂ ನೇರಳೆ ಹಣ್ಣನ್ನ ಅರಸಿ ಬಂದು ಖರೀದಿ ಮಾಡ್ತಾ ಇದ್ದು ಬೀದಿ ಬದಿ ವ್ಯಾಪಾರಿಗಳ ಮೊಗದಲ್ಲಿ ಮಂದಹಾಸ ಮೂಡಿದೆ. 50 ರೂಪಾಯಿ ಹಾಕೊಡಿ 600. ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡ್ಕೊಂಡು ಬಂದಿದ್ದಾರೆ, ನೋಡ್ಕೊಂಡು ಬರೋಣ. ಸೀಸನಲ್ ಫ್ರೂಟ್ಸ್ಗಳಾದಂಥ ಮಾವು ಮತ್ತು ಹಲಸು ನಡುವೆ ಈಗ ಸದ್ಯಕ್ಕೆ ಏನು ಕಪ್ಪು ಅಂದರೆ ಒಂದು ಕಡೆ ಈಗ ಕಪ್ಪು ಸುಂದರಿ ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು. ಯಾರು ಆ ಕಪ್ಪು ಸುಂದರಿ ಅಂತ ಹೇಳಿದ್ರೆ ಇದೇ ನೇರಳೆ ಹಣ್ಣು. ಈ ಒಂದು ನೇರಳೆ ಹಣ್ಣು ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಏನು ಭರ್ಜರಿಯಾಗಿ ವ್ಯಾಪಾರ ಆಗ್ತಾ ಇರ್ತಕ್ಕಂಥದ್ದು. ಮಧುಮೇಹಿಗಳಿಗೆ ರಾಮಬಾಣವಾಗಿರ್ತಕ್ಕಂಥ ಈ ಒಂದು ನೇರಳೆ ಹಣ್ಣು ಈಗ ಏನು ಮಾರುಕಟ್ಟೆಯಲ್ಲಿ ಸಖತ್ತಾಗಿ ಭರ್ಜರಿಯಾಗಿ ವ್ಯಾಪಾರ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಈಗ ನಾವೀಗ ದೇವರಾಜ ಮಾರುಕಟ್ಟೆಯ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಂದು ಬಳಿ ಇದ್ದೇವೆ. ಈಗ ನಾವು ನೋಡ್ಬೋದು ಎಲ್ಲೆಲ್ಲೂ ಕೂಡ ಈಗ ಸದ್ಯಕ್ಕೆ ಈ ಒಂದು ಏನು ಈ ನೇರಳೆ ಹಣ್ಣು ಈಗ ಸದ್ಯಕ್ಕೆ ಹೆಚ್ಚಿನ ಒಂದು ನಿಟ್ಟಿನಲ್ಲಿ ಈಗ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇವಾಗ ಸೀಸನಲ್ ಫ್ರೂಟ್ ಅಂತ ಹೇಳಿದ್ರೆ ಒಂದು ಕಡೆ ಏನು ಹಲಸು ಮತ್ತು ಮಾವು ಹಣ್ಣಿನ ಒಂದು ವ್ಯಾಪಾರ ಜೋರಾಗಿರ್ತಕ್ಕಂಥದ್ದು. ಅದರ ನಡುವೆ ಈಗ ಇತ್ತೀಚೆಗೆ ಕಳೆದ 1-2 ವಾರಗಳಿಂದ ಈಚೆಗೆ ಈ ಒಂದು ಏನು ನೇರಳೆ ಹಣ್ಣು ಈಗ ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಮಧುಮೇಹಿಗಳಿಗೆ ಸಾಕಷ್ಟು ಉತ್ತಮವಾದಂಥ ಒಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಈ ಒಂದು ನೇರಳೆ ಹಣ್ಣನ್ನು ಸಾಕಷ್ಟು ಜನರು ಖರೀದಿ ಮಾಡ್ತಾರೆ. ಈಗ ಸದ್ಯಕ್ಕೆ ವ್ಯಾಪಾರಸ್ಥರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಹೇಗಿದೆ ಸರ್ ವ್ಯಾಪಾರ? ಸರ್, ವ್ಯಾಪಾರ ಎಲ್ಲ ಚೆನ್ನಾಗಿದೆ. ಇದು ನೇರಳೆ ಹಣ್ಣು 200 ರೂಪಾಯಿ ಕೆಜಿ ಇತ್ತು ಸ್ಟಾರ್ಟಿಂಗಲ್ಲಿ. ಇವಾಗ 50 ರೂಪಾಯಿ, 60 ರೂಪಾಯಿ, 80 ರೂಪಾಯಿ ಆಗ್ಬಿಟ್ಟಿದೆ. ಜನ ಚೆನ್ನಾಗಿ ತಿಂತಾ ಇದ್ದಾರೆ. BP ಶುಗರ್ಗೆ ಎಲ್ಲದಕ್ಕೂ ಒಳ್ಳೇದಿದು. ಅದಕ್ಕೆ ಜನ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ. ಕಮ್ಮಿನೂ ಆಗ್ಬಿಟ್ಟಿದೆ. ಇನ್ನೂ 1 ತಿಂಗಳು ಕಮ್ಮಿನೇ ಇರ್ತಿದೆ. ಚೆನ್ನಾಗಿ ತಿಂದರೆ ಚೆನ್ನಾಗಿ ಶುಗರು BP ಎಲ್ಲ ಕಮ್ಮಿ ಆಗೋಯ್ತಿದೆ. ಏನು ಪ್ರಾಬ್ಲಮ್ ಇಲ್ಲ. ಇದು ಒಂದೇ ಒಂದು ತಿಂಗಳು ಬರೋದು ಸರ್. ವರ್ಷಕ್ಕೆ ಒಂದೇ ಒಂದು ತಿಂಗಳು. ಹಾಂ, ಜನ ಚೆನ್ನಾಗಿ ತಗೋತಾವ್ರೆ ಸರ್. ನಮಗೆ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಯ್ತಾ ಇದೆ. ಏನಿಲ್ಲ, ಈ ವರ್ಷ ಮಾತ್ರ 3 ಹೆಕ್ಟೇರ್ ಕಟ್ಟಿದ್ದೇನೆ. ಹ್ಞೂ ಸರ್. ನಾವು ಎಲ್ಲ ಫ್ರೂಟ್ಸ್, ಎಲ್ಲ ಆಲ್ ಫ್ರೂಟ್ಸು ನಮಗೇನು ಸೀಸನ್ ಬರ್ತಿದೆ, ಮ್ಯಾಂಗೋ, ಆಪಲ್ಲು, ದ್ರಾಕ್ಷಿ, ಇವಾಗ ನೇರಳೆ ಹಣ್ಣು. ಇವಾಗ ನೇರಳೆ ಸೀಸನ್, ನೇರಳೆ ಹಣ್ಣು. ಇದು 1 ತಿಂಗಳು ನೇರಳೆನೇ ಮಾರೋದು ನಾವು. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರ ಮಾತಾಗಿರ್ತಕ್ಕಂಥದ್ದು. ಈಗ ನಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಜನರು ಕೂಡ ಇದನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಎಷ್ಟು ಒಳ್ಳೇದು ಮೇಡಮ್ ಆರೋಗ್ಯಕ್ಕೆ ಇದು ಎಲ್ಲ? ಸರ್, BP ಶುಗರ್ಗೆ ರಕ್ತ ಶುದ್ಧಿ ಮಾಡೋದಕ್ಕೆಲ್ಲ ಒಳ್ಳೇದು. ಅದಕ್ಕೋಸ್ಕರ ತಗೋತೀವಿ ಅಷ್ಟೇ. ವರ್ಷಕ್ಕೆ ಒಂದೇ ಸಲ ಅದು. ಹಂಗಾಗಿ ಸಿಗ್ತಾ ಇದೆ ಸರ್. ಇದೊಂದು ಎಷ್ಟು ಒಳ್ಳೇದು ಅಂತೀರ? ಶುಗರ್ಗೆಲ್ಲ ಒಳ್ಳೇದು, ಶುಗರ್ಗೆ ಒಳ್ಳೇದು, BP ಒಳ್ಳೇದು, ಮತ್ತೆ ರಕ್ತ ಶುದ್ಧಿ ಮಾಡುತ್ತೆ. ಹಂಗಾಗಿ
ಹಾಗಾಗಿ ಒಳ್ಳೇದು, ಅದಕ್ಕೆ ತಗೋತೀವಿ ವರ್ಷಕ್ಕೊಂದ್ಸಲ. ತಗೋತಾರೆ ಸರ್. ಓಕೆ, ಇದಿಷ್ಟು ವ್ಯಾಪಾರಸ್ಥರು ಮತ್ತು ಇಲ್ಲಿ ಗ್ರಾಹಕರ ಮಾತಾಗಿರ್ತಕ್ಕಂಥದ್ದು. ಏನು ಈ ನೇರಳೆ ಹಣ್ಣು ಅಂತಕ್ಕಂಥದ್ದು ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಮಧುಮೇಹಿಗಳಿಗೆ, ಏನು BP ಶುಗರ್ ಇರತಕ್ಕಂಥವ್ರಿಗೆ ಬಹಳ ಒಂದು ರಾಮಬಾಣ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ನಂಬಿ ಇದನ್ನು ಹೆಚ್ಚಾಗಿ ಈಗ ಸದ್ಯಕ್ಕೆ ಗ್ರಾಹಕರು ಕೂಡ ಖರೀದಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ವ್ಯಾಪಾರಸ್ಥರು ಕೂಡ ಬಹಳ ಖುಷಿಯಲ್ಲಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜಧರ್ಮ ಟಿವಿ, ಮೈಸೂರು. ಇದಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.